ಸೊ ಹಾಯ್ ಹಲೋ ವೈಫ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಲಾಗ್ ನನ್ನ ಮನೆಯಲ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೋ ಗಾಯ್ಸ್, ಇವಾಗ ಎದ್ದೆ, ಮೇಡಮ್ ಅಲ್ಲಿ ಎದ್ದು ಹೊರಟಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್, ಫುಲ್ಲು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಮಾಡ್ಕೊಂಡು ಆಡ್ತಾರೆ. ನಾವೇನಾರು ಹಾಕೊಂಬಂದ್ರೆ ಹೊಡೆದು ಕಳಿಸ್ತಾರೆ. ಲಿಯೋನು ಆಲ್ರೆಡಿ ಆಚೆ ಬಂದಿದ್ದಾರೆ. ಆಲ್ರೆಡಿ ಎಲ್ಲ ಕೆಲಸ ಹೋಯ್ತು. ನನಗೆ ಸ್ವಲ್ಪ ಲೇಟ್ ಆಯಿತು. ಇವತ್ತಿನ ಲಾಗು ಮತ್ತೆ ಸ್ಕೂಲ್ ಹೋಗುತ್ತೆ. ಇಂಡಿಪೆಂಡೆನ್ಸ್ ಡೇ ಕೊರಿಯೋಗ್ರಫಿ ಇದೆ. ಇವತ್ತಿನ ಸ್ಕೂಲ್ಗೆ ಹೋಗುತ್ತೆ. ಮತ್ತು ಸಮಥಿಂಗ್ ಬೇರೆ ಏನಿದೆ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್. ಹಲೋ ಲಿಯೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಇರ್ತಾಳೆ. ಸೊ ಗೈಸ್, ಇವಾಗಿನ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಇನ್ನೊಂದು ಏನು ಕೆಲಸ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು, ನನ್ನ ಸ್ವಲ್ಪ ಎಡಿಟಿಂಗ್ ಇದೆ, ಲಾಗ್ ಅಪ್ಲೋಡಿಂಗ್ ಇದೆ, ಅದು ಮಾಡಿಬಿಟ್ಟು ನಮಗೆ ನೆಕ್ಸ್ಟ್ ಸಿಗ್ತೀನಿ. ಇಸ್ಕೋ ಅಲ್ಲಿ ನೋಡಿ ಗೈಸ್, ಇಲ್ಲಿ ನಾನು ನೀರು ಚೆಲ್ಲದೆ ಅಲ್ಲಿ ನೀರು ಕುಡಿಬೇಕಾದ್ರೆ ಅದಕ್ಕೆ ಏನಂತ ನೋಡಿ, ಏನು ವಾಶ್ರೂಮ್ ಮಾಡ್ಕೊಂಡಿರೋದು ನಿನ್ನ ರಾತ್ರಿ ಹೊತ್ತು ಅರ್ಜೆಂಟ್ ಆಗಿಬಿಟ್ಟು. ಅಲ್ಲ ಗಾಯ್, ನೀರು ಅವಳು ಮುಂದೆ ನೀರು ಚೆಲ್ಲಿದ್ದೀನಿ. ತಗೊಂಡೋಗಿ ಏನು ಹೆಂಗೆ ಹೇಳ್ತಾಳೆ, ಯಾರು ಬರಲಿ ವಾಶ್ರೂಮ್ ಮಾಡ್ಕೊಂಡು ಅಂತ ಹೇಳ್ತೀನಿ ಅಂದಾಳೆ. ಇಂಥವ್ರಿಗೆ ಏನು ಹೇಳೋಣ ಗಾಯ್ಸ್ ನಾನು. ಇಲ್ಲಿ ನೋಡಿ, ಇವಾಗಿನ ಅಲ್ಲಿ ನೀರು ಕುಡ್ದೆ, ಅವಳಾಚೆ ಇದ್ಲು, ಅವಳು ಬಂದರೆ ಬೈತಾಳೆ ಅಂತ ಒರೆಸ್ತಾ ಇದ್ದೀನಿ. ನೋಡಿ, ನೀರು ಕುಡ್ದು ಇಲ್ಲೇ ಜಸ್ಟ್ ಈಗ ಮಡಗ್ದೆ, ಅದಕ್ಕೆ ಏನಂತ ಹೇಳ್ತಾಳೆ. ಅದನ್ನೇ ಕುಡ್ದಿತ್ತು. ಜ್ಯೂಸ ಅದು, ಅದನ್ಯಾರೋ ಜ್ಯೂಸ್ ಅಂತಾರ ಗೈಸ್. ಅದು ನೆನ್ನೆ ಮಾಡಿದ್ಲಲ್ಲ, ಅದಕ್ಕೆ ಅದು ಹುಳಿ ಆಗಿದೆ ಅಂತ ಫುಲ್ ನೀರು ಇದೆ. ನಂಗೆ ನೀರು ಥರ ಅನ್ನಿಸ್ತು ನನಗದು. ನೀರು ಇದ್ದಿಲ್ಲ ಮತ್ತೆ ಹಂಗೆ ಅನ್ನಿಸ್ತು. ನಿನ್ನ ನಾಲ್ಗೆ ಸರಿ ಇರಲಿಲ್ಲ, ನೀನು ಬ್ರಷ್ ಮಾಡಿಲ್ಲ, ಅದಕ್ಕೆ ಮಾಡ್ಕೊಂಡಿದ್ಯಾ ಇದು. ಇಲ್ಲ ಕಣೆ, ಬರಪ್ಪ ಆಯ್ತು. ಸ್ಮೆಲ್ ಮಾಡು ಬಾ, ಸ್ಮೆಲ್ ಮಾಡು ಬಾ, ಸ್ಮೆಲ್ ಮಾಡು. ಆಯ್ತು ಬಾ, ನೋಡಿ ನಿಜ ನಾನು ಮಾಡ್ಕೊಂಡಿಲ್ಲ ಕಣೆ. ಏನೇನೇ ಮಾತಾಡ್ತಿದ್ದಿಲ್ಲ ನೀನು. ನೋಡ್ಬೇಕಾ ಸ್ಮೆಲ್ ನೋಡು. ನೋಡು ಸ್ಮೆಲ್. ನಿಜ ಅನ್ಕೊಬಿಡ್ತಿದ್ಯಾ? ಅಯ್ಯೋ ನಿನ್ನ. ನೋಡಿಲಿ ಗಾಯ್ಸ್, ನಾನು ಯಾಕೆ ವಾಶ್ರೂಮ್ ಮಾಡ್ಕೊಳ್ಳಿ, ಇವತ್ತಿದೇ ತಮ್ಮನೇಲಿ ಹಾಕ್ಬಿಡ್ತೀನಿ ಬೇಕಾದ್ರೆ. ಅದು ಏನಾಗುತ್ತೋ ಗೊತ್ತಿಲ್ಲ. ನೋಡಿಲಿ, ನಾನು ವಾಶ್ರೂಮ್ ಮಾಡ್ಕೊಂಡ. ಆಯ್ತು, ಇಟ್ಕೋ ಗೈಸ್. ಇದೇ ಸ್ಪಾಟ್ ಅಲ್ವಾ, ನಾನು ಮಲ್ಗದ್ ನೋಡಿ. ತಗೋ ವಿಡಿಯೋ ಹಿಡ್ಕೊ. ಅಂದ್ರೆ ಕುತ್ಕೊಂಡಿದ್ದೆ ಅನ್ಸುತ್ತೆ. ಹಾಂ, ಕುತ್ಕೊಂಡು ಯಾರು ವಾಶ್ರೂಮ್ಗೆ ಹೋಗ್ತೀರೇನೆ ಅಲ್ಲಿ? ಕುತ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಹೇಳು. ಅಲ್ಲ ಗೈಸ್, ನಾನು ಮಲ್ಗೋದು ನೋಡಿ. ಇಟ್ಕೋ, ವಿಡಿಯೋ ಮಾಡು. ಇಟ್ಕೋ, ಹಿಂದೆ ಹೋಗು. ಎಲ್ಲಿಗಿಂದ ಹೋಗ್ಲಿ? ಹಿಂದೆ ಹೋಗು. ನಾನು ಮಲ್ಗೋದು ಇಷ್ಟು. ಅದಾಗಿರೋದು ಇಲ್ಲಿ. ಇಲ್ಲಿ ಅದರ ಮೇಲೆ ಕೂತಿದೆ. ಇಲ್ಲಿಂದ ವಾಶ್ರೂಮ್ಗೆ ಹೋಗ್ತೀನಿ. ಇಲ್ಲಿ ಇದು ವಾಶ್ರೂಮ್ ಬರುತ್ತಾ? ಇಲ್ಲ ಆಗ್ಬೇಕು ಆಕ್ಚುಲಿ. ಹಿಂಗೆ ಕೂತಿದ್ದೆ, ನೀನು ಫೋನ್ ನೋಡ್ತಾ ಇರ್ತಿದ್ದೆ. ಇಲ್ಲಿ ಈ ಕಡೆ ಇದರಲ್ಲಿ ಕಾಲಿಟ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೆ ನೀನು. ನಾನು ಹೇಳ್ತಿದ್ದು ನೋಡಪ್ಪ, ಈ ಆ್ಯಂಗಲ್ ಮಗಿರ್ತೀನಿ. ಆ್ಯಕ್ಚುಲಿ ಇಲ್ಲಿ ಆಗಬೇಕು. ಇಲ್ಲಿ ಯಾಕೆ ಆಗ್ತದೆ? ಮಾತಾಡು. ಕುತ್ಕೊಂಡಿದ್ದಿದ್ದು ನೀನು. ಕುತ್ಕೊಂಡು ಯಾರೋ ವಾಶ್ರೂಮ್ಗೆ ಹೋಗ್ತಿದ್ದೆ. ಕುತ್ಕೊಂಡಿದ್ದೆ. ಓ, ವಾಶ್ರೂಮ್ ಹಂಗೆ ವಾಶ್ರೂಮ್ ಹೋಗ್ಬಿಟ್ರದು. ಅಪ್ಪ ಸೂಪರ್ ಅಣ್ಣ. ಈಗ ಎಲ್ಲಿದ್ದಕ್ಕ ಇಷ್ಟೇನಾ ನೀನು? ಇಷ್ಟೇನ ಎಲ್ಲಿದ್ದೆ? ಮನೇಲಿದ್ದೆ. ಯಾವ ಮನೇಲಿ? ನಮ್ಮ ಮನೇಲಿ. ಅದಕ್ಕೆ ಈ ಥರ ಪ್ಲ್ಯಾನ್ಗಳು ಬರ್ತಿದ್ಯಾ ನಿನಗೆ? ಹಾಗಾದ್ರೆ ನೀನು ವಾಶ್ರೂಮ್ ಮಾಡ್ಕೊಂಡು ನನ್ನ ಮೇಲೆ ಹೇಳ್ತಾ ಇದೀಯಾ? ನಾನು ಮಲ್ಕೊಂಡಿರ್ಲಿಲ್ವ ಇಷ್ಟ ತನಕ? ನೀವು ಕಮೆಂಟ್ ಮಾಡಿ ಗೈಸ್, ಯಾರು ಆ ಥರ ಕೆಲಸ ಮಾಡಿರ್ಬೋದು ಅಂತ. ಪ್ಲೀಸ್ ನನ್ನ ಮಾಡಬೇಡಿ, ಇವಳ ಮೇಲೆ ಮಾಡಿ ಗೈಸ್. ಅದು ಆ ಥರ ಮಾಡ್ಕೊಳ್ಳೋದ ಅಲ್ಲ. ಈ ಏಜಲ್ಲಿ ಚಿಕ್ಕ ವಯಸ್ಸಲ್ಲಿ ಪಕ್ಕ ಶೋರ್ ಮಾಡ್ಕೊಂಡು ಇರ್ತೀನ ಮಾಡಿದ್ದೀನಿ. ನೀನು ಮಾಡಿಲ್ಲ ಚಿಕ್ಕ ವಯಸ್ಸಲ್ಲಿ? ನಾನು ಹಿಂಗೆಲ್ಲ ಗಲೀಜಾಗಿ ಮಾಡ್ತೀನಿ. ಓ, ನೀನು ಡಿಸೆಂಟಾಗಿ ನೀನು ಎದ್ದೋಗ್ಬಿಟ್ಟು ಮಾಡ್ತಿದ್ದೆ. ಅದು ಡಿಸೆಂಟಾಗಿ ಬೇರೆ ಇದೆ. ಓ, ನಮಗೇನು ಇದಾಕಿದ್ರಾ? ಏನಪ್ಪ ಅದು, ಏನೋ ಅದೇನಂತಾರಲ್ಲ, ಅದಾಕಿದ್ರ? ಬಟ್ಟೆ ಸುತ್ತಾ ಇದ್ರು. ಏನಪ್ಪ, ನಾವು ಬಡವರು, ನೀವು ಶ್ರೀಮಂತರು ಅಷ್ಟೇ. ಅದಕ್ಕೆ ವಾಶ್ರೂಮ್ ಮಾಡ್ಕೊಂಡು ಕಲ್ತಿದ್ದೆ. ಇವಾಗ ನಾನು ಮಾಡ್ಕೊಂಡಿಲ್ಲ ಕಡೆ. ಈಗ ನೀನು ಮಾಡ್ಕೊಂಡಿದ್ಯಾ ಮಂಗಡ. ಸರಿ ನಡಿ, ಎತ್ತಿದ್ದು ಏನು ಕೆಲಸ ಇರೋಣ. ಸ್ಲಿಪ್ಪರ್ ಒಳ್ಳೆ ಹಾಕೊಂಬಂದಿರಾ? ಇದು ಏನು ಸ್ಲಿಪ್ಪರ್ ಇದು? ಏನು ಸ್ಲಿಪ್ಪರ್ ಅದು? ಮನೆಗೆ ಹೋಗೋ ಸ್ಲಿಪ್ಪರ್.
ಓ ಮನೆ ಹಾಕೋ ಸ್ಲಿಪ್ಪರ್ ನಮ್ಮ ಸ್ಲಿಪ್ಪರ್ ಹೊರಡಕ್ಕೆ ಮನೆ ಹೊಡೆದು ಕಳಿಸ್ತೀರಾ? ನೀನು ಕ್ರಾಕ್ಸ್ ಎಲ್ಲ ಹಾಕೋ ಬಂದರೆ ಗಲೀಜಾಗಿರೋದು. ಸರ್ ನೆಕ್ಸ್ಟ್ ಕೆಲಸ ಏನಿದೆ? ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗೋದಿದೆ. ಸೊ ಗೈಸ್ ದೇವಸ್ಥಾನಕ್ಕೆ ಹೋಗೋಣ. ಇಡ್ಸ್ಕೊ ಕಸ ಎಲ್ಲ ಗುಡಿಸಿದ್ಲು ಪಾಪ. ಮತ್ತೆ ಒಂದು ರೀಲ್ಸ್ ಮಾಡ್ತಿದ್ವಿ. ಆ ರೀಲ್ಸ್ಗೋಸ್ಕರ ಮತ್ತೆ ತಗೊಂಡು ಕಸ ಆಡ್ ಮಾಡಿದ್ದೀನಿ ನಾನು. ಸೊ ಗೈಸ್ ಏನು ಗೊತ್ತು, ಇನ್ನೊಂದು ಮ್ಯಾಟ್ರ್ ಇದೆ ಏನು ಗೊತ್ತಾ, ಹಂಗೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೆ ಚೇತವಣ್ಣ ಪಾಪ ನೀರು ತರೋಕ್ಕೆ ಅಂತ ದೂರ ಆಗಬೇಕು. ಅಲ್ಲಿಗೆ ಹೋಗ್ತಿತ್ತು. ಅಣ್ಣ ಅರ್ಜೆಂಟ್ ಬರೋಣ ಅಂತ ಕರ್ತಾ ಇದ್ದೀನಿ. ಬಂದಾಗ ಶಾಪಿಗೆ ತೋರಿಸ್ಬೇಕು ರೀಲ್ಸ್ ಮಾಡೋಕ್ಕೆ ಅಂತ. ಅಲ್ಲ ನೀನು ಅಂತ ನೋಡಿ. ರೆಡಿನಾ? ಹೊಸ ಪ್ರಾಕ್ಟೀಸ್ ಮಾಡಿ ನೋಡೋಣ. ಪ್ರಾಕ್ಟೀಸ್ ಮಾಡು. ರೆಡಿ 5 6 7 8 ಆಯಿತು ಹೇಳಿಲ್ವಾ? ದಿಸ್ ಈಸ್ ಬ್ರದರ್. ಥ್ಯಾಂಕ್ ಯು ರೀಲ್ಸ್ ಮಾಡೋಕ್ಕೆ. ಕೆಲಸಗಳು ಐತೆ ಬಂದು ಇಷ್ಟು ಥರ ಬಂದು ವೀಡಿಯೋ ಮಾಡ್ಕೊಂಡಂಗೆ ಹೋಯ್ತಲ್ಲ, ಬ್ಯಾಡ್ ಬ್ರದರ್. ಎಷ್ಟು ಗೊತ್ತೀಯ? ಹೋಗ್ಬೇಕಣ್ಣ ಹತ್ಕಂಡೆ, ಅದಕ್ಕೆ ಬಾಣ ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡು. ಹಾಂ ಇದು ಬ್ರದರ್ ಈ ವಿಡಿಯೋ ಮಾಡಿಕೊಟ್ಟಿದ್ದ ಅಣ್ಣ ನನಗೆ. ಸನ್ಮಾನ ಈ ಮನೆಗೆ ಬರೋ ಸನ್ಮಾನ ಮನೆಗೆ ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ನೋಡಿ ಹೆಂಗೆ ಸಪೋರ್ಟ್ ನಾವು ಬೆಳೀತಾರಕ್ಕೆ. ಜದ್ದು ಬೈ ಕಾಣ ನೈಸ್. ಈ ರೀಲ್ಸ್ ಕ್ಲಿಕ್ ಆದರೆ ಚೇತವಣ್ಣಗೆ ಡೆಡಿಕೇಟೆಡ್. ಈ ರೀಲ್ಸ್ ಬೆಳೆಯೋಕ್ಕೆ ಚೇತವಣ್ಣನೇ ಕಾಣ. ನೀವು ಅದಾಗ ನೋಡ್ರಾ ಏನು ಅಪ್ಲೋಡ್ ಆಗುತ್ತೆ ನೋಡಿ. ಇನ್ನೊಂದು ಅರ್ಧ ಗಂಟೆ ಅಪ್ಲೋಡ್ ಆಗುತ್ತೆ. ಓಕೆ ಬಾಯ್. ಸ್ಕೂಲ್ ಓಡಿಸ್ತೀವಣ್ಣ. ಹಾಂ ಗೈಸ್ ಏನು ಇವಾಗ ರೀಲ್ಸ್ ಮಾಡ್ಬಿಟ್ವಿ. ಈಗ ಅದೆಲ್ಲ ಇದ್ದಿ ನಾನೇ ತಿಕ್ಬೇಕು. ಲೈಟ್ಸ್ ಆಫ್ ಮಾಡು. ಇದೆಲ್ಲ ನಾನೇ ತಿಕ್ಕಬೇಕು. ಅವ್ರು ಟಿಫನ್ ಮಾಡೋದು ಬಿಟ್ಟು ಬಂದು ಅವಳು. ಟೈಮ್ ಆಗೈತಿ. ಈಗ ನಾವು ಓದಾಡ್ತಿದ್ದೀವಿ. ಟೈಮ್ ಎಷ್ಟು? ಅಯ್ಯೋ ಅವ್ರು ಫುಲ್ ಆಗ್ತದೆ ಲೇಟಾಗಿರೋದು. ತಲೆ ಕೆಡ್ಸ್ಕೊಳ್ಳೋಂಗೇನಿಲ್ಲ ನೋಡಿ. ಎಲ್ಲ ಕರುನಾಡು ಕಂಡ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಚೇತೋಣ. ಈ ಗಾಬ್ಗೊಬ್ರಿಗೆ ಹೆಂಗೆ ಮಾಡ್ತಿದ್ದಾಳೆ. ನಾನು ಹಂಗೆ ಬೆಸ್ಟ್ ಅವರನ್ನೆಲ್ಲ ಪಾದೆ ತೊಳ್ಕೊಡ್ಲಿ ಪಪ್ಪು. ಕೇಳಿದೆ ಅದೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ನಾನು ಈಗ ಎಡಿಟಿಂಗ್ ಹೇಳ್ಕೊಡ್ಕೊಂಡು ವೆಯ್ಟ್ ಮಾಡ್ತಿದ್ದಾಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಿದ್ದೀನಿ. ಈಗ ನಾನು ಇಷ್ಟಿರೋದು ಏನಂತಂದರೆ ಎಲ್ಲ ಟ್ರೈ ಮಾಡ್ಕೊಂಡು ನಾನು ಮತ್ತೆ ಇನ್ನು ಯಾವ ಕಾಸ್ಟ್ಯೂಮ್ ಹಾಕಬೇಕು. ಇವತ್ತು ಸ್ಕೂಲ್ ಇದೆ. ಸೊ ನೆಕ್ಸ್ಟ್ ಸಿಗೋಣ. ಅವರು ನಿಮ್ಮ ನೋಡಿ ಟಿಫನ್ ಎಲ್ಲ ಆಗಿದೆ. ವಾಶ್ ಮಾಡ್ಕೊತಿದ್ದಾಳೆ. ಸೊ ನಾನು ಸ್ವಲ್ಪ ಇಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗುತ್ತೆ. ಎಡ್ಸ್ಕೋ ಟೈಮ್ ಬೇರೆ ಆಗಿದೆ. 11:35 ಕ್ಲಾಸ್ ಇರೋದು. ಟಿಫನ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಪೂಜೆ ರೆಡಿ ಮಾಡ್ಬೇಕು ನಾನು. ಏನಿಲ್ಲ ಎಷ್ಟು ಪೂಜೆನ ಮತ್ತೆ ರೆಡಿ ಮಾಡಿಬಿಟ್ಟು ನಾನು ಮಿಕ್ಕಿನ ಇಡ್ಸ್ಕೊ ಎಲ್ಲ ಮುಗೀತು ಇವಾಗ. ಸೊ ಇನ್ನು ಅವಳು ಟಿಫನ್ ರೆಡಿ ಮಾಡಿದ್ದಾಳಂತೆ. ಅದನ್ನು ಇದು ಮಾಡಬೇಕು. ಪಾಪ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾಳೆ. ಸೊ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಇಡ್ಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಇಷ್ಟು ಟಿಫನ್ ಮಾಡಬೇಕಂದ್ರೆ ಮಾಡಿದ್ದಾಳೆ. ಸಕ್ಕದಾಗಿರುತ್ತೆ. ಗಮ್ಮಂದಿದೆ. ನೋಡೋಣ ರೆಡಿಯಾಗಿ ಬರೋಷ್ಟೊತ್ತಿಗೆ ಲಂಚು ಮತ್ತೆಲ್ಲ ರೆಡಿ ಮಾಡಾಯಿತು. ಈಗ ನಾನು ರೆಡಿ ಆಗಬೇಕು. ಅವಳು ರೆಡಿ ಆಗ್ತಿದ್ದಾಳೆ. ಟಿಫನ್ ಮಾಡಿ ರೆಡಿ ಆಗಬೇಕು. ಇವತ್ತು ಅವಳು ಯೂಟ್ಯೂಬ್ ನೋಡ್ಕೊಂಡ್ರೆ ಮಾಡಿದ್ದಾಳೆ. ಅದು ಸಕ್ಕದಾಗಿ ಟೇಸ್ಟ್ ಮಾಡಿ ಸಕ್ಕದಾಗಿದೆ. ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ಲು. ಇವತ್ತು ಯೂಟ್ಯೂಬ್ ನೋಡ್ಕೊಳ್ದಲ್ಲೇ ಸಕ್ಕದಾಗಿ ಮಾಡಿದ್ದಾಳೆ. ಸೂಪರ್ ಗಾಯ್ಸ್. ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಿದ್ದೆ. ಮಾಡಲಿ ಏನಂತ ಬಿಡ್ಕೊತೀಯೋ ಹೇಳ್ಬಾರ್ದವಾ ಗಾಯ್ಸ್. ತಿಂಡಿ ಎಲ್ಲ ಮಾಡಿತಾಯಿತು. ಇವಾಗ ಫ್ರೆಶ್ ಅಪ್ ತುಂಬ ಅರ್ಜೆಂಟ್ ಟೈಮ್ ಆಗಿದೆ. ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಲೆಟ್ಸ್ಕೊ ಹೊಡ್ತೀವಿ. ಸೊ ಗೈಸ್ ಇವಾಗ ನಾನು ಎಲ್ಲನೂ ಕ್ಲೋಸ್ ಮಾಡಿ ಹೊರಟಾಯಿತು. ಲಿಯೋನು ಹೊರಡೆ ಕಟ್ಟಾಕಾಯಿತು. ನೋಡಿ ನಾವು ಹೋಗ್ತಿರೋದಕ್ಕೆ ಹೆಂಗೆ ಬಾ ಅಂತಾಳೆ. ಬಾಯ್ ಲಿಯೋ ಬಾಯ್ ಬಾ ನೋಡು ಬಾಯ್ ಮಾಡೋಕ್ಕೆ ಮಾಡಲು ಬಾ. ಸೊ ಗೈಸ್ ಇವಾಗ ಹೊಡ್ತಿದ್ದೀವಿ. ಲೆಟ್ಸ್ಕೊ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಟೈಮ್ ಆಯ್ತು. 10 ಮಿನಿಟ್ಸ್ ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ 10 ಮಿನಿಟ್ಸ್ ಅಷ್ಟೇ ಹೋಗಿದೆ. ಸೊ ಲೆಟ್ಸ್ಕೊ ಹೊಡೋಣ. ಬಾಯ್ ಗೈಸ್. ನಾವು ಕ್ಲಾಸಲ್ಲಿ ಹೋಗಿ ಸ್ಕೂಲಲ್ಲಿ ಮುಗಿಸ್ಕೊಂಡು ಸಿಗ್ತೀವಿ. ಸೊ ಹವಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೊ ಗೈಸ್ ಬೆಳಗ್ಗೆ ಹೋಗಿತ್ತು ಸ್ಕೂಲ್ಗೆ. ಇವಾಗ ಬಂದಿದ್ದೀವಿ. ಫುಲ್ ಟಯರ್ಡ್ ಆಗಿದೆ ನಾನು. ಮೇಡಮ್ ಆರಾಮಾಗಿದ್ದಾರೆ. ಹಲೋ ಮೇಡಮ್. ನೋಡಿ ಅದು ನನ್ನ ಮೇಲೆ ಕೋಪ ಬಂದಿರೋದು ಮೇಡಮ್ಗೆ. ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರಲ್ವ ಗೈಸ್. ಅಲ್ಲಿ ನೋಡಿ ಆ ಸ್ಮೈಲ್ ಒಬ್ಬ ನೋಡಿದ್ರಾ? ಹಿಂಗೆ ಹೊಡೆಯೋದು. ನೋಡಿ ಗೈಸ್ ನೋಡಿದ್ರೆ ನನಗೆ ಹೆಂಗೆ ಹೊಡಿತಾರೆ. ಇದೆಲ್ಲ ಕ್ಲಾಸಲ್ಲೇ ಬಿಡ್ತಿಲ್ಲ ನೋಡಿ. ಕ್ಲಾಸಲ್ಲೇ ಬಿಡ್ತಾ ಇಲ್ಲ ಈ ನನಗೆ. ಇವ್ ನೋಡಿ ಇವತ್ತು ಸುಮ್ಮನೆ ಕಸ ಕುಡಿಸ್ತೀನಿ ಅವನೇ ಇಸ್ಕೊಂಡು ನೋಡಿ ಕ್ರಿಕೆಟ್ ಆಡ್ತಾವನೆ. ನಿನ್ನೆ ಲಾಗಲ್ಲಿ ನೋಡಿರ್ತೀರ ಹೆಂಗೆ ಆಡಿರ್ತಾನೆ ಅಂತ. ಅದಕ್ಕೆ ಇವತ್ತು ಅವನಿಗೆ ಕಸ ಗುಡ್ಸಕ್ಕೆ ಕೊಟ್ಟಿರೋದು ಅವನಿಗೆ. ಏನು ಗೊತ್ತಾ, ಇದನ್ನ ಇಟ್ಕೊಬಿಟ್ಟು
ನನಗೆ ಇವಳು ಹೆಂಗೆ ಹಾಕೋದು ಗೊತ್ತಾ? ಹಿಂಗೆ ಹಾಕೋದು, ಹಿಂಗೆ ಹೆಂಗೆ ಹಾಕೋದು ಗೊತ್ತಾ? ಹಿಂಗೆ ಹಾಕೋದು, ಹಿಂಗೆ ಹಾಕೋದು, ಹಿಂಗೆ ಹಾಕೋದು, ಹಿಂಗೆ ಹಾಕೋದು, ಹಿಂಗೆ ಹಿಂಗೆ ಹೆಂಗೆ ಗೊತ್ತಾ? ಏ ಅಯ್ಯೋ ಇಲ್ಲಿ ಭಯ ಸಗಾಡೋದು ನೋಡ್ರಿ ಅವ್ನಿಗೆ ಭಯ. ಪೊಸಿಷನ್ ಎಲ್ಲ ನಿನ್ನೆ ಪೊಸಿಷನ್ ಕೂತ್ಕೊಳ್ಳಿ. ಏಯ್ ನೀವು ಡ್ಯಾನ್ಸ್ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳಿ. ಹೆಂಗೆ ಗೊತ್ತೇನೋ ಹಿಂಗೆ ಯಾಕಂದ್ರೆ ಈಗ ಕಣ ಈಗ ಕಣ. ಗೈಸ್ ಇವಾಗ ಕ್ಲಾಸ್ ಎಲ್ಲ ಮುಗೀತು. ಏನೋ ಕಿಟ್ಲೆ ಮಾಡ್ತೀವಿ ಕಿಟ್ಲೆ. ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಕೊಡ್ತಿದ್ದೀವಿ. ಮುಂಚೆ ನೋಡಿ ಯಾರು ಇವತ್ತು ದೇವಸ್ಥಾನಕ್ಕೆ ಇವರು ಬರ್ತಾರೆ. ಸೊ ನಾವೀಗ ಸಾಯಿಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ. ಲೆಟ್ಸ್ಕೋ. ಇವಾಗ ದೇವಸ್ಥಾನಕ್ಕೆ ಅಂತ ಆದ್ಮೇಲೆ ಅವರು ಬಂದಿಲ್ಲ ಅಲ್ಲ ನೋಡಿ ಇನ್ನವರು ಬಾರ ಮುಗಿಸಿ ನೀನು. ಸೊ ಇದು ಬಾಬಾ ಮಂದಿರ. ಬೆಳಗ್ಗೆ ಹೋಗ್ಬೇಕು ಅಂತ ಬಂದಿಲ್ಲ. ನಾನು ಹಿಂಗೆ 5-5:30 ಟೈಮಲ್ಲಿ ಬಂದಿದ್ದೇನೆ. ಮಧ್ಯಾಹ್ನ ತುಂಬ ಕ್ರೌಡ್ ಇತ್ತು. ಹೌದಾ? ರೂಪಾಂಟಿ ಅಲ್ಲೇ ಕೂತಿದ್ರಲ್ಲ, ಮಾತಾಡಿಸ್ಕೊಂಡು ಹೋದೆ. ಅವ್ರು ಭಜನೆ 9 ಗಂಟೆ ನಾನು 5:30 ಬಂದಿದ್ದೆ. ಹಂಗೆ ಒಂದೇ ಹಾಕಂಡು ನೀನು ಒಂದೇ ಸಲ ಹಾಕಂಡೇನು. ಸೊ ಬರ ಇಲ್ಲಿ ಒಂದೇ ಸಲ ಹಾಕಂಡ ಡ್ಯಾನ್ಸ್ ಮಾಡ್ತಾವನೆ. ಫುಲ್ ಸ್ಪೆಕ್ಸಿ ಹೋಯ್ತಿದ್ದ ಒಂದು. ಆ ರೇಂಜ್ ಅದು. ಆ ಸಾಂಗ್ ಅಲ್ವಾ ಅದು? ಅದಕ್ಕೆ ಯಾವುದು ಅದು ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಿ. ಇವತ್ತು ಅದಲ್ಲ, ಬ್ಯಾಂಗಲ್ ಬಂಗಾರಿ ಎಲ್ಲ ಇವತ್ತು ಅಪ್ಲೋಡ್ ಮಾಡ್ತೀನಿ. ಮೋನಿಕಾ ಅವಳೇನು ಮೋನಿಕಾ ಟ್ರೆಂಡಿಂಗ್. ನಾನು ಬೆಳಿಗ್ಗೆ ನಾವೇ ರೀಸ್ ಮಾಡಿದ್ದೆ ಬೆಳಿಗ್ಗೆ ಅದೇ ಸಾಂಗ್. ನಾವು ಹೆಂಗೆ ಮಾಡಿ ಪರ್ಕೆ ಇಟ್ಕೊಂಡು ಕಮೆಂಟ್ ಕುಡಿಯೋಕ್ಕಲ್ಲ ಇಲ್ಲಾಗಲ್ಲಿ. ಬೈಕ್ ಓಡಿಸ್ತೀಯಾ? ದೇವಸ್ಥಾನಕ್ಕೆ ಬಿಟ್ಟು ಸ್ಲಿಪ್ಪರೇ ಹೋಯ್ತು ಅವಳ್ದು. ಅಲ್ಲಿ ನೀವು ಸ್ಲಿಪ್ಪರ್ ಉಷ್ಟು ಹೋಗ್. ನೋಡಿ ಏನೇನೆಲ್ಲ ಮಾಡ್ಬೇಕು. ಹೋಗು ಹೋಗಾಕ ಬಾ, ಹಂಗೆ ಬಾ ಬಾ ಹಂಗೆ ಬಾ. ಕುಂಟೆ ಬೀಳಿ ಆಡ್ಕೊಂಡು ಹೋಗು. ದೇವಸ್ಥಾನ ಕರ್ಕೊಂಬಂದು ಹಂಗೆ ಫುಲ್ ಕಚ್ಚಾಯ ಇರಬೇಕು. ಇಲ್ವಾ? ಅದು ಚಿಕನ್ 65 ಇವತ್ತು ಅದಕ್ಕೆ. ಈಗ ಏನು ಹೇಳಿ ಮಾತಾಡು ನೋಡಿ. ಏನು ಮಾಡೋಣ ಅಂತ ಹೇಳ್ಬಾರ್ದು, ಆದರೆ ಬಿಡಿಬೇಡ ಹೇಳ್ಬಾರ್ದು. ಈಗ ರಾಯರ ದೇವಸ್ಥಾನಕ್ಕೂ ಬಂದಾಯಿತು. ಬೆಳಿಗ್ಗೆ ಬರ್ತಿಲ್ಲ. ಸೊ ಅದಕ್ಕೆ ಏನು ಮಾಡಿರೋದು ಅಂದರೆ, ನೀನು ಈ ಕಡೆ ಹೊರಗಡೆ ಹೋಗ್ತೀಯಲ್ಲ, ಆ ಥರ ಇಲ್ಲಿ ಬಂದಿದ್ದಕ್ಕೆ ನಾನು ಹಂಗೆ ಬಂದಿದ್ದೆ. ಬಿಡಿ ಅದನ್ನ ಹೇಳೋದು ಬೇಡ. ಬನ್ನಿ ಹಿಡಿಸ್ಕೊತ ಹಾಕ್ಬೇಕು. ನಾಮನೆ ಇಟ್ಕೊಳ್ಳಿಲ್ಲ ಅಕ್ಕ. ನಾಮನೆ ಇಟ್ಕೊಳ್ಳಿಲ್ಲ ಅಕ್ಕ. ನಾಮನೆ ಇಟ್ಕೊಳ್ಳಿಲ್ಲ. ನೀವು ಇಟ್ಕೊಂಡ್ರಾ? ಈ ತಲೆ ಮೇಲೆ ಹಾಕಿದ್ದೀನಿ ಹಿಂಗೆ. ಸ್ವಲ್ಪ ತಲೆ ಮೇಲೆ ಹಾಕೊಳ್ಳಿ. ನಾನು ಹಾಕೊಳ್ಳಿ. ಇವಾಗ ತಲೆ ಮೇಲೆ ಹಾಕು ನೋಡೋದಿಲ್ಲ ಆಗ್ತದೆ. ನಾನು ಹಾಕಂದ್ರೆ ನೀನು ಹಾಕ. ಫುಲ್ ದೇವಸ್ಥಾನ ಎಲ್ಲ ಮುಗೀತು. ಈಗ ಎಷ್ಟು ನೀನಿದ್ರು ಅಲ್ಲಿ ಒಂದ್ಸಲಿ ಕೈ ಮುಕ್ಕೊಬಿಡಿ. ಆದರೂ ಬೇಡ, ಇಲ್ಲೂ ಆಟ ಆಡ್ತಾವಳೆ. ಆಮೇಲೆ ಹಾಕಿ ಉಲ್ಟಲ್ ಹಾಕಿ ಮಾಡ್ಬಿಟ್ಟೆ ಕಡೆ. ಆಮೇಲೆ ಅವ್ರು ಕೆಲಸ ಮಾಡೋಕ್ಕೆ ಗಮನ ಇರೋದು ನೋಡಿ. ಗೈಸ್ ನಾನು ಫ್ರೆಶ್ ಅಪ್ ಆಗಿ ಬರೋಕೆ ಹೋಗಿ ಹೆಂಗೆ ಮಾಡ್ಕೊಂಡು ಬೈಲ್ದೆ ತೋರಿಸಿಲ್ಲ ಏನಾಗಿದೆ. ಫ್ರೆಶ್ ಅಪ್ ಆಗಿ ಬರೋ ಅಷ್ಟಕ್ಕೆ ಹೆಂಗೆ ಮಾಡ್ಕೊಂಡೆ ಅವಳೆ. ಎಲ್ಲಿ ಮಾಡ್ಕೊಂಡಿತ್ತು? ಎದಕ್ಕೆ? ಹಾಂ ಹಾಂ ಕ್ಲೋಸ್ ಮಾಡ್ಕೋಬೇಕು ತಾನೆ. ಕ್ಲೋಸ್ ಮಾಡ್ಕೊಂಡ್ಮೇಲೆ ತಾನೆ ನೀನು ಇದು ಮಾಡಬೇಕಾಗಿರೋದು. ಇದನ್ನು ಅಷ್ಟೇ ನಾನು ಬಂದು ಚಾಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆಲ್ರೆಡಿ ಅವಳಲ್ಲೇ ಮಾಡ್ತಾನೆ ಅವಳೆ. ಸೊ ಗೈಸ್ ತಡಿ, ಇದೆಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡಿ ಇವಾಗೆಲ್ಲ ನಿಮಗೆ ಕೆಲಸ ಮುಗೀತು. ಏನು ಮಾಡ್ತಿರೋದು ಊಟ ಇವತ್ತು? ಏನು ಮಾಡ್ತಿರೋದು ಇವತ್ತು? ಗೋರೆಕಾಯಿ ಪಲ್ಯ ಮತ್ತೆ ಚಪಾತಿ. ಗೈಸ್ ಅಂದಿದ್ವಿ ಪಾತ್ರೆ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಗೈಸ್ ನಾನು ಎಲ್ಲ ಬೈತಾರೆ ನನಗೇನೋ ಹೆಲ್ಪ್ ಮಾಡೋದ ಅಂತ. ನೋಡಿ ಇದೆಲ್ಲ ಚಾಪ್ ಮಾಡಿ ಹೆಲ್ಪ್ ಮಾಡ್ತೀವ ನಾನು. ಮಾಡ್ತಿದ್ಯಾ? ಇದು ತಿನ್ನೋಕ್ಕೂ ಮಾಡಿಕೊಡ್ತಾರೆ. ಸೊ ಗೈಸ್ ಈಗ ನೆಕ್ಸ್ಟ್ ಏನಿದೆ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಓಕೆ ಲೆಟ್ಸ್ ಗೋ. ಕಾಯಿ ಹೊಡ್ತೀನಿ. ನೀರು ಬೇಕಂದ್ರೆ ನಿನಗೆ ಬೇಕಾ? ಗೈಸ್ ಹುಡುಗಿ ನೀರು ಇಷ್ಟ, ಅದಕ್ಕೆ ನಾನು ಚೆಲ್ದಂಗೆ ಎತ್ಕೊಂಬಿ. ಬೇಕು ಗ್ಲಾಸ್ ತೊಗೊಬಂಗಾರೆ. ಇಲ್ಲಿ ನೋಡಿ ಸುಡೋದ ಕಡಲೆ ತಿಂದ್ಬಿಟ್ಟು ಹೆಂಗಾಡ್ದೆ.
ಅಯ್ಯೋ ಇಷ್ಟೇ ಬಂದಿತ್ತು ತಗೊಂಡು ಇಷ್ಟೇ ಬಂತು ಆಸೆ ಹೋಗ್ತೀನಿ ಏನು ಇದಾ ನೋಡಿ ಗೈಸ್ ಏನೋ ಹೊಸ ಹೊಸ ರೆಸಿಪಿ ಎಲ್ಲ ಮಾಡ್ತಾಳೆ ನಾನು ನಿಜ ಪ್ರಾಮಿಸ್ ಈ ಥರ ತಿಂದೇ ಇಲ್ಲ ನಾನು ಅದು ಈ ಥರ ಮಾಡಿದೆ ಏನು ಪಲ್ಯ ಇದು ಗೋರೆಕಾಯಿ ಪಲ್ಯ ಬಟ್ ಡಿಫ್ರೆಂಟಾಗಿ ಮಾಡ್ತಿದ್ದಲ್ವ ಇದನ್ನು ಓಕೆ ಗೈಸ್ ತಿಳಿಸ್ಕೊತೀನಿ ನಾನು ಏನು ಗೈಸ್ ಇವಳು ಡಿಫ್ರೆಂಟ್ ಸ್ಟೈಲು ಅಂದರೆ ಶೇಂಗಾ ಅವೆಲ್ಲ ಹಾಕಿ ಮಾಡಿರೋದು ಸಕ್ಕ ಡಿಫ್ರೆಂಟ್ ಸ್ಟೈಲ್ ಚೆನ್ನಾಗಿದೆ ನೈಸ್ ಗುಡ್ ವೆರಿ ಟ್ರೈ ನೆಕ್ಸ್ಟ್ ಟೈಮ್ ಇದನ್ನು ನೋಡ್ಕೊಂಡಂಗೆ ಮಾಡಿ ನೋಡ್ಕೊಂಡು ಮಾಡ್ತೀಯಾ ಗುಡ್ ವೆರಿ ಗುಡ್ ಹಾಯ್ ಗಾಯ್ಸ್ ನಾನು ನೈಟು ಲೇಟ್ ಆಯಿತು ಲಾಗಿನ್ ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತು ಮತ್ತು ಕರೆಂಟ್ ಬೇರೆ ಹೋಗಿತ್ತು ಚಾರ್ಜ್ ಬೇರೆ ಇತ್ತಿಲ್ಲ ಸೊ ಅದಕ್ಕೆ ನೈಟ್ ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ ಓಕೆ ಗೈಸ್ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ನ ಎಲ್ಲಿ ಗೆಟ್ ಮಾಡ್ತಿದ್ದೀನಿ ಓಕೆ ಲವ್ ಯು ಟಿಲ್ ದ ಟೇಕ್ ಕೇರ್ ಬಾಯ್